ಹೆಣ್ಣೆಂದ ಮೇಲೆ ಸರ್ವಾಲಂಕಾರ ಭೂಷಿತೆಯಾಗಿರಬೇಕಾದದ್ದು ಸಹಜ. ಹಾಗೆಯೇ ಮದುವೆ ಹೆಣ್ಣಿಗೆ ವಿಶೇಷವಾದ ಮೇಕಪ್ ಇದೆ, ಅದುವೇ ಬ್ರೈಡಲ್ ಮೇಕಪ್. ಹಾಗಾದ್ರೆ ನಿಮ್ಮ ಸಿರಿ ಕಾರ್ಯಕ್ರಮದಲ್ಲಿ ಬ್ರೈಡಲ್ ಮೇಕಪ್ ಬಗ್ಗೆ ಒಂದು ಪರಿಚಯ ತಮಗಾಗಿ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ. ಸಿರಿಗೆಳತಿಯರಿಗೆ ನನ್ನ ನಮಸ್ಕಾರಗಳು. ಇವತ್ತು ಓವಲ್ ಫೇಸ್ ಇರೋವಂಥವ್ರಿಗೆ ಹೇಗೆ ಬ್ರೈಡಲ್ ಮೇಕಪ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಐಸ್ ಕ್ಯೂಬ್ನಲ್ಲಿ ಫೇಸ್ ವಾಶ್ ಮಾಡ್ಕೋತೀನಿ. ಇದು ಮಾಡೋದ್ರಿಂದ ಬೇಸಿಗೆ ಕಾಲದಲ್ಲಿ ಬೇಗ ಸ್ವೆಟ್ ಆಗೋದು ಅದು ಸ್ಕಿನ್ ಮೇಲೆ ಆಗಲ್ಲ. ಜಸ್ಟ್ ಒಂದು ಸರಿ ಫೇಸ್ ಎಲ್ಲ ಕೂಲ್ ಮಾಡ್ದಂಗೆ ಆಗುತ್ತೆ. ಒರೆಸ್ಬಿಡ್ತೀವಿ ಈಗ ಟಿಶ್ಯೂಯಿಂದ. ಇದಾದಮೇಲೆ ಫೇಸ್ ಟೋನರ್. ಈಗ ಸ್ಕಿನ್ ಟೋನಿಂಗ್ ಆಯಿತು. ಇದಾದ ನಂತರ ಬೇಸ್, ಮೇಕಪ್ ಬೇಸ್ನಲ್ಲಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಮೇಕಪ್ ಬೇಸ್ ಏನು ಮಾಡುತ್ತೆ ಅಂದರೆ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ. ಇದಾದ ನಂತರ ಮಾಯ್ಶ್ಚರೈಸರ್ ಆ್ಯಂಡ್ ಸ್ವಲ್ಪ ಫೌಂಡೇಶನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಡಾಟ್ಸ್ ಮಾಡಿ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಕಿವಿ ಕವರ್ ಮಾಡ್ಕೊಳ್ಳಿ. ಅಂಡರ್ ಐಸ್. ಈಗ ಬೇಸ್ ಕವರಿಂಗ್ ಮಾಡಿದ್ದೀನಿ. ಕನ್ಸೀಲರ್ ಮಾಡ್ತಾಯಿದ್ದೀನಿ. ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೋ ಅವ್ರ ಸ್ಕಿನ್ ಟೋನ್ಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ತೊಗೋಬೇಕಾಗತ್ತೆ. ಅವ್ರ ಸ್ಕಿನ್ ಟೋನ್ಗೆ ಇದು ಮ್ಯಾಚ್ ಆಗ್ತಾಯಿದೆ. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಅಂಡರ್ ಐ ಸರ್ಕಲ್ಸ್ಗೆ ಡಾಟ್ಸ್ ಮಾಡ್ತೀನಿ. ಕಣ್ಮೇಲೆ ಕಪ್ಪಿದರೆ ಕಣ್ಣಿಗೂ ಡಾಟ್ಸ್ ಮಾಡ್ತೀನಿ. ಮತ್ತು ನೋಸ್ ಸೈಡ್ಸ್ ಮತ್ತು ನೋಸ್ ಲೈನ್ ಮತ್ತು ಜೋ ಲೈನ್ ಇದಿಷ್ಟನ್ನು ಈಗ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಕನ್ಸೀಲಿಂಗ್ ಆಗಿದೆ. ಈಗ ನಾನು ಸನ್ ಪ್ರೊಟೆಕ್ಷನ್ದು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಬಂದು ನಿಮಗೆ ಬಿಸಿಲಿಗೂ ಪ್ರೊಟೆಕ್ಷನ್ ಇರುತ್ತೆ. ಫೇಸ್ ಮೇಲೆ ಎಲ್ಲ ಕಡೆ ಡಾಟ್ಸ್ ಮಾಡಿ. ಬ್ರೈಡಲ್ ಆಗಿರೋದ್ರಿಂದ ಸ್ವಲ್ಪ ನೆಕ್ ಎಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಈಗ ಈಕ್ವಲಾಗಿ ಕಾಣೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವ್ರದ್ದು ಓವಲ್ ಫೇಸ್ ಆಗಿರೋದ್ರಿಂದ ಸೈಡ್ಸ್ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ನಾನೀಗ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಡ್ಯಾಬ್ ಮಾಡಿ. ಈಗ ಕಾಂಪ್ಯಾಕ್ಟ್ ಡ್ಯಾಬ್ ಮಾಡಿದ್ದಾಗಿದೆ. ನೆಕ್ಸ್ಟು ಶಿಮ್ಮರಿಂಗ್ ಪೌಡರ್ ಯೂಸ್ ಮಾಡ್ತೀನಿ. ಇದೇನು ಅಂದರೆ ಶೈನ್ ಗ್ಲೋ ಕೊಡುತ್ತೆ. ಸೊ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ಈಗ ಐ ಮೇಕಪ್ ತೊಗೋತೀನಿ. ಇವ್ರ ಸ್ಯಾರಿ ಕಲರ್ ಗೋಲ್ಡ್ ಇರೋದ್ರಿಂದ ಈ ಪಿಂಕ್ ಕಲರ್ನ ನಾನೀಗ ಐಸ್ಗೆ ಯೂಸ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಇನ್ನೊಂಚೂರು ಡಾರ್ಕ್ ಮಾಡೋಣ. ಇದಾದ ನಂತರ ಗೋಲ್ಡನ್ ಬ್ರೌನ್ನ ಈ ಪಿಂಕ್ ಮೇಲ್ಗಡೆ ಒಂದು ಲೈನ್ ಮಾಡ್ಕೊಳ್ಳಿ. ಇವ್ರಿಗೆ ಕಣ್ಣು ಚಿಕ್ಕದಿದೆ, ನಾವು ಸ್ವಲ್ಪ ದೊಡ್ಡದು ಕಾಣೋ ಥರ ಐ ಶೇಡ್ಸ್ ಮಾಡ್ಕೋಬೇಕು. ಲೈಟ್ ಸಿಲ್ವರ್ನ ಈಗ ಸ್ಮಡ್ಜ್ ಮಾಡಿ ಸ್ವಲ್ಪ ಲೈಟಾಗಿ. ಈಗ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಐಲಿಡ್ಡಿಂದ ಕೊನೆ ತನಕ 2-3 ಟೈಮ್ಸು ಸ್ಟ್ರೋಕ್ಸ್ ಕೊಡಿ. ಮಸ್ಕರ ಯೂಸ್ ಮಾಡಿ. ಮಸ್ಕರಾನ ಐಲ್ಯಾಶಸಲ್ಲಿ ಸ್ವಲ್ಪ ಮೇಲೆ ಲಿಫ್ಟ್ ಮಾಡಿಕೊಂಡು ಹೀಗೆ ಅಪ್ಲೈ ಮಾಡಿ. ಮಸ್ಕರ ಮುಗೀತು. ಈಗ ಲಿಪ್ ಬೇಸ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದಾದ ನಂತರ ಲಿಪ್ ಲೈನರ್. ಲಿಪ್ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಐಬ್ರೋನ ಡ್ರಾ ಮಾಡ್ಕೋತಾ ಇದ್ದೀನಿ. ಇದು ಐಬ್ರೋ ಪೆನ್ಸಿಲ್ಲು, ಬ್ಲ್ಯಾಕ್ ಅಲ್ಲ ಬ್ರೌನ್ ಯೂಸ್ ಮಾಡ್ತಾಯಿದ್ದೀನಿ. ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಲೆಂತ್ ಇಲ್ಲ ಅಂದರೆ ಲೆಂತ್ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಐಬ್ರೋ ಬ್ರಷಿಂಗ್. ನೆಕ್ಸ್ಟ್ ಲಿಪ್ಸ್ಟಿಕ್. ಇದು ಶೈನರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಲಿಪ್ ಲೈನರ್ ಏನು ಅಪ್ಲೈ ಮಾಡಿದ್ರಿ ಅಲ್ಲ ಅದ್ರ ಮೇಲೆ ಒಂದು ಲೈನ್ ಅಪ್ಲೈ ಮಾಡಿ. ಲಿಪ್ಸ್ಟಿಕ್ನ ನೀಟಾಗಿ ಫಿಲಪ್ ಮಾಡಿ.
ಇದು ಬ್ಲಷರು. ಚಿಕ್ಸ್ಗೆ ಸೈಡಲ್ಲಿ ಬೋನ್ ಎಲ್ಲಿದೆ ಬೋನ್ ಡೌನ್ಗೆ ಡ್ರಾ ಮಾಡಿಕೊಂಡು ಹೀಗೆ ಬ್ಲಷ್ ಮಾಡಿ. ನೋಡಿ ವೀಕ್ಷಕರೇ, ಬ್ರೈಡಲ್ ಮೇಕಪ್ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಬ್ರೈಡಲ್ ಮೇಕಪ್ ಹೇಗಿತ್ತು ಅಂತ. ನಿಮ್ಮ ಮನೆಗಳಲ್ಲಿ ಯಾವುದಾದ್ರೂ ಮದುವೆ ಸಮಾರಂಭಗಳಿಗೆ ಈ ರೀತಿ ಮೇಕಪ್ನ ನೀವು ಮಾಡ್ಕೋಬಹುದು. ನೋಡಿದ್ರಲ್ಲ, ನೀವು ಕೂಡ ನಿಮ್ಮ ಮದುವೆಯಲ್ಲಿ ಡಿಫ್ರೆಂಟ್ ಆಗಿ ಕಾಣಬೇಕು, ಸಿಂಪಲ್ ಆಗಿ ಸುಂದರವಾಗಿ ಕಾಣಬೇಕು ಅಂದ್ರೆ ಬ್ರೈಡಲ್ ಮೇಕಪ್ ಮಾಡಿಸ್ಕೊಳ್ಳಿ. ನಿಮ್ಮ ಮದುವೆ ಸವಿನೆನಪುಗಳಲ್ಲಿ ಬ್ರೈಡಲ್ ಮೇಕಪ್ ಕೂಡ ಒಂದಾಗಿರ್ಲಿ.